ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಆನಂದ್. ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಸೊ ಇವತ್ತಿನ ಸಮಾಚಾರ ಏನಪ್ಪ ಅಂದರೆ, ಬೆಳಗ್ಗೆ ಎದ್ಬಿಟ್ಟು ಹಳ್ಳಿಪುರಕ್ಕೆ ಹೋಗಿ ಅಲ್ಲೊಂದು ಕಡಕ್ಕೆ ಚಹಾ ಕುಡ್ಕೊಂಡು ಚಳಿ ಅಂತ ಹೇಳ್ಬಿಟ್ಟು ಸೊ ಅಲ್ಲಿಂದ ಕ್ಯಾಂಪ್ ಕೊಡ್ರಿ. ಕ್ಯಾಂಪಲ್ಲಿ ಇವನು ನನ್ನ ಫ್ರೆಂಡು ವ್ಯಾಕ್ಸಿನ್ ಎಲ್ಲ ಲೋಡ್ ಮಾಡಿಕೊಡ್ತಾ ಇದ್ದ. ಸೊ ನಾನು ಫಾರ್ಮರು ಒಳಗಡೆ ಇದೆ ಸರ್ ಹಸು ಅಂತ ಹೇಳಿದ್ರು. ಸೊ ಹಂಗಾಗ್ಬಿಟ್ಟು ಅಲ್ಲಿ ಶೆಡ್ಡಲ್ಲೇ ವ್ಯಾಕ್ಸಿನ್ ಮಾಡೋಣ ಅಂತ ಹೋಗಿದೆ. ಅಲ್ಲಿ ಒಳಗಡೆ ಹೋದರೆ ಆ ಫಾರ್ಮರ್ ಮನೆ ಹತ್ರ ತುಂಬ ಕ್ರೇಜಿ ಅನ್ನಿಸ್ತು ನನಗೆ. ಏನಕ್ಕಪ್ಪ ಅಂದರೆ, ನಮ್ಮ ಕಡೆ ಅಡಿಕೆ ಕಡಿಮೆ, ಬೇರೆ ಕಡೆಯಿಂದ ಕೊಂಡ್ಕೊಂಬಂದು ಅಡಿಕೆ ಬಿಡಿಸಿ ಸಿಪ್ಪೆ ಸಮೇತ ತಂದು ಕಾಯಿ ತಂದು ಅಡಿಕೆ ಬಿಡಿಸಿ ಅದನ್ನು ಬೇಯಿಸ್ತಾಯಿದ್ರು. ಸೊ ಇದನ್ನು ಇನ್ನೂ ಒಣಗಿಸ್ತಾರಂತೆ, ಪ್ರೋಸೆಸ್ ಜಾಸ್ತಿ ಇದೆ ಅಂತ ಹೇಳಿದ್ರು. ಸೊ ಅದು ನೋಡಿಕೊಂಡು ಹಾಸ್ಪಿಟ್ಲ್ ಹತ್ರ ಹೋಗಿ ಟಿಫನ್ ಮಾಡಿಕೊಂಡು ಮತ್ತೆ ಇದೊಂದು ಕುರಿ ಶೆಡ್ ಅವ್ರು ಫೋನ್ ಮಾಡಿದ್ರು, ಸರ್ ವ್ಯಾಕ್ಸಿನೇಷನ್ ಇದೆ, ವ್ಯಾಕ್ಸಿನೇಷನ್ ಮಾಡಬೇಕು ಹೊಸ ಮರಿಗಳಿಗೆ ಅಂತ. ಸೊ ಹಂಗಾಗ್ಬಿಟ್ಟು ಆ ಶೆಡ್ಗೆ ಹೋದೆ. ತುಂಬ ದೊಡ್ಡ ಶೆಡ್ ಅನ್ನಿಸ್ತು. ಸೊ ಹಂಗಾಗ್ಬಿಟ್ಟು ಈ ವಿಡಿಯೋ ನಿಮಗೂ ತೋರ್ಸೋಣ ಈ ಶೆಡ್ಡು ಅಂತೇಳ್ಬಿಟ್ಟು ನನ್ನ ಫ್ರೆಂಡ್ಸ್ಗೆಲ್ಲ ಸ್ವಲ್ಪ ಗೊತ್ತಾಗಲಿ ಯಾವ್ಯಾವ ಥರ ಎಷ್ಟೆಷ್ಟು ಕ್ಯೂರಿಯಾಸಿಟಿಯಿಂದ ಮಾಡ್ತಾಯಿದ್ದಾರೆ ಶೀಪ್ ಬಿಸ್ನೆಸ್ ಅಂತ ಹೇಳ್ಬಿಟ್ಟು ಗೊತ್ತಾಗಲಿ ಅಂತಲೇ ವಿಡಿಯೋ ಮಾಡಿಕೊಂಡೆ. ಸೊ ಈ ಶೆಡ್ಡಲ್ಲಿ ಕಡಿಮೆ ಅಂದ್ರೂ 500 ಶೀಪ್ಸ್ ಇರುತ್ತೆ. ಸೊ 500 ಮರಿ ಅಂದರೆ ಎಷ್ಟು ಬಜೆಟ್ ಇರ್ಬೋದು ಅಂತ ಥಿಂಕ್ ಮಾಡಿ ನೀವೇ. ಸೊ ಹಂಗಾಗ್ಬಿಟ್ಟು ಅವ್ರನ್ನ ಕೇಳಿದೆ ಎಷ್ಟು ಮರಿ ಇದೆ ಅಂತ ಕೇಳಿದ್ರೆ ಅವರು 500 ಶೀಪ್ಸ್ ಇದ್ದಾವೆ ಅಂತ ಹೇಳಿದ್ರು. ಸೊ ಹಂಗಾಗಿ ಇದು ಒಂದೇ ಬ್ಯಾಚ್ ಇಲ್ಲ, ಚಿಕ್ಕದು ದೊಡ್ಡದಿದೆ. ಅಂದರೆ ಒಂದು 15 ಡೇಸು ಡಿಫ್ರೆನ್ಸಲ್ಲಿ ತಂದಿದ್ದಾರೆ. ಅದು ವ್ಯಾಕ್ಸಿನ್ ಮುಗಿಸ್ಕೊಂಡು ಸೀದಾ ಮನೆ ಕಡೆ ಬಂದೆ. ಏನಕ್ಕಪ್ಪ ಅಂತಂದರೆ, ನೆನ್ನೆ ವಿಡಿಯೋದಲ್ಲಿ ನೋಡಿದ್ರಲ್ಲ ಮೆಟೀರಿಯಲ್ ತೊಗೊಂಬಂದಿದ್ದೆ ಅಂತ, ಅದು ನಮ್ಮದೇ ಶೆಡ್ಡಿಗೆ ಮಾಡಬೇಕಾಗಿ. ಸೊ ಹಂಗಾಗಿ ಅವರು ವೆಲ್ಡರ್ ಬಂದಿದ್ದರು, ಅವ್ರು ಫೋನ್ ಮಾಡಿದರು ಮೆಟೀರಿಯಲ್ಲು ಸಾಲ್ಟೇಜ್ ಆಗಿದೆ ಅಂತ. ಸೊ ಹಂಗಾಗ್ಬಿಟ್ಟು ಏನೋ ಒಂದು ಸ್ವಲ್ಪ ಬೇಕು ಅಂತ ಬಂದಿದ್ದಕ್ಕೆ ಅವ್ರು ಇಲ್ಲೇ ಇಟ್ಕೊಂಡ್ಬಿಟ್ರು, ನನಗೆ ಇಲ್ಲೇ ಕೆಲಸ ಕೊಟ್ಟರು. ಏನಪ್ಪ ಅಂದರೆ ಪೇಂಟ್ ಹೊಡೆಯೋಕೆ ಇಟ್ಟಿದ್ದಾರೆ ಫ್ರೆಂಡ್ಸ್. ನನಗೆ ಅದು ಒಂದು ಕ್ಯೂರಿಯಾಸಿಟಿ, ನನಗೂ ಕ್ರೇಜ್ ಅನ್ನಿಸ್ತು. ಏನಪ್ಪ ಅಂದರೆ ನಮ್ಮ ಶೆಡ್ಡಲ್ಲಿ ನಾನೇ ಕೆಲಸ ಮಾಡ್ತಾಯಿದ್ದೀನಿ ಅಂದರೆ ಏನೋ ಒಂಥರ ನನಗೆ ಖುಷಿ ಅನ್ನಿಸ್ತು. ಹಂಗಾಗ್ಬಿಟ್ಟು ನಾನೇ ಪೇಂಟ್ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ನನ್ನ ಫ್ರೆಂಡ್ ಬಂದು ವಿಡಿಯೋ ಮಾಡ್ದೆ, ನಾನು ಪೇಂಟ್ ಮಾಡೋದನ್ನು ವಿಡಿಯೋ ಮಾಡಿ ಅವನೇನೋ ಟ್ಯಾಂಕ್ ಕೊಡ್ತಾಯಿದ್ದ. ಸೊ ನಾನು ಫೋನ್ ಮಾಡಿದ್ದಕ್ಕೆ ಏನು ಅಂದ್ಕೊಂಡೆ, ಪೇಂಟ್ ಹೊಡೆಯೋಕ್ಕೆ ಬರ್ತಾನೆ ಅಂದ್ಕೊಂಡ್ರೆ ಬಂದುಬಿಟ್ಟು ಅವ್ನು ಸುಮ್ಮನೆ ಟ್ಯಾಂಕ್ ಕೊಟ್ಬಿಟ್ಟು ಹೊರಟೋಗ್ಬಿಟ್ಟ ಫ್ರೆಂಡ್ಸ್, ಮನೆಗೆ ಹೋಗ್ಬೇಕು ನಾನು ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ನಾನೇ ನೋಡಿ ಫ್ರೆಂಡ್ಸ್ ಹೇಳ್ತಾ ಇದ್ದೆ ಅವ್ನಿಗೆ ಬಾರೋ ಹೊಡಿ ಅಂತ ಹೇಳಿದ್ರೆ ಅದೇ ಟ್ಯಾಂಕ್ ಕೊಟ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಅವ್ನು ಶಿಷ್ಯ. ಹಂಗಾಗ್ಬಿಟ್ಟು ನಾನು ಅಷ್ಟಕ್ಕೆ ನಿಲ್ಲಿಸಿದೆ, ಟೈಮ್ ಆಯಿತು ಅಂತ. ಮತ್ತೆ ಹಾಲು ಕರಿಬೇಕು, ಮೇವು ಕುಯ್ಬೇಕು ಅಂತೇಳಿ ಮೇವು ಕೊಯ್ಯೋಕ್ಕೆ ಹೋದರೆ ನಮ್ಮ ಸೀಮೆ ಹುಲ್ಲಲ್ಲಿ ಒಂದು ಚಿಕ್ಕ ಜೇನು ಕಾಣಿಸ್ತು. ಕತ್ಲಲ್ಲಿ 6:30 ಎಬೋ ಆಗಿತ್ತು. ಸೊ ಹಂಗಾಗ್ಬಿಟ್ಟು ಜೇನು ಕತ್ಲಲ್ಲಿ ಕಿತ್ತರೆ ಹುಳು ಕಚ್ಚಿಲ್ಲ, ನನಗೊಂದು ಹುಳುನೂ ಕಚ್ಚಿಲ್ಲ. ಆದರೂ ಒಂದೆರಡು ಹುಳು ಇದು ತುಪ್ಪ ಚೆನ್ನಾಗಿತ್ತು ಫ್ರೆಂಡ್ಸ್. ಅದು ಶೆಡ್ ಹತ್ರ ತೊಗೊಬಂದು ವಿಡಿಯೋ ಮಾಡಿದೆ. ಅಲ್ಲಿ ಮೇವು ಕೊಯ್ಯೋವಾಗ ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ಅದು ತಿನ್ಕೊಂಡು ಹಾಲು ಕರ್ಕೊಂಡೆ ಫ್ರೆಂಡ್ಸ್. ಹಾಲು ಕರೆದಾಕ್ಬಿಟ್ಟು, ಅಂದರೆ ನಮ್ದು ಈಗ ಕಡಿಮೆ ಆಗ್ತಾಯಿದೆ ಹಾಲು. ಸೊ ಹಂಗಾಗಿ ಸ್ವಲ್ಪ ಫಾಸ್ಟಾಗಿ ಬೇಗನೆ ಮುಗೀತು. ಹಾಲು ಕರೆದಿದ್ದಲ್ಲ, ಹಾಲು ಕರೆದಾಕ್ಬಿಟ್ಟು ಬಂದು ಮತ್ತೆ ಪೇಂಟೆಲ್ಲ ಮಾಡಿ ಫುಲ್ ಕಂಪ್ಲೀಟ್ ಪೇಂಟ್ ಮಾಡಿದ್ದು ಫುಲ್ ಕಂಪ್ಲೀಟ್ ಆಯಿತು ಫ್ರೆಂಡ್ಸ್. ಇವತ್ತಿನ ಸಮಾಚಾರ ಇಷ್ಟೇ. ನನ್ನ ವಿಡಿಯೋ ಏನಾದರೂ ಒಂಚೂರು ಇಷ್ಟ ಆಗಿದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ